ವಿಜ್ಞಾನ ಮತ್ತು ನಂಬಿಕೆಯ ನಡುವೆ ಅನೇಕ ದಿನಗಳಿಂದ ಮನುಷ್ಯನ ನಾಗರಿಕತೆ ಪ್ರಾರಂಭದಿಂದ ಇಲ್ಲಿವರೆಗೂ ವೈರುಧ್ಯ ವಿಚಾರಗಳಲ್ಲಿ ಮಂಥನ ಚಿಂತನ ಹೀಗೆ ಅನೇಕ ಅಭಿಪ್ರಾಯಗಳ ಭಿನ್ನಾಭಿಪ್ರಾಯ ಏನೇ ಇದ್ದರೂ ನಂಬಿಕೆ ಮತ್ತು ವಿಜ್ಞಾನ ಜೋಡಿ ಕವಲುಗಳಂತೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ನಡಿಬೇಕಾದ್ರೆ ವಾಸ್ತವವನ್ನು ಅರಿಬೇಕು. ವೈಜ್ಞಾನಿಕವಾಗಿ ನಾವು ನೆಲೆಗಟ್ಟಲ್ಲಿ ಕಂಡಾಗ ಮಾತ್ರ ನಮಗೆ ಸತ್ಯದ ಅರಿವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಸಮ್ಮೇಳನ ರಾಜ್ಯ ಮಟ್ಟದ 4ನೇ ವೈಜ್ಞಾನಿಕ ಸಮ್ಮೇಳನ ಹಮ್ಮಿಕೊಳ್ಳಿಕ್ಕೆ ಸಂಘಟಕರು ಮುಂದಾಗಿದ್ದಾರೆ. ಯಾಕಾಗಿ ಸಮ್ಮೇಳನ, ಯಾರಿಗಾಗಿ ಸಮ್ಮೇಳನ, ಯಾವ ವಿಚಾರವಾಗಿ ಸಮ್ಮೇಳನ ಅನ್ನೋದನ್ನು ಅವ್ರ ಮಾತಲ್ಲೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಯಾರಿಗಾಗಿ ಏತಕ್ಕಾಗಿ ಸಮ್ಮೇಳನ? ಸರ್ವರಿಗೂ ವಿಜ್ಞಾನ ಅಂತ, ಸರ್ವರಿಗೂ ವಿಜ್ಞಾನ ಬೇಕು. ಅಡಿಗೆ ಮನೆಯಿಂದ ಹಿಡಿದು ಹುಟ್ಟಿದಾಗಿನಿಂದ ಸಾಯೋವರೆಗೂ ವಿಜ್ಞಾನ ಬೇಕು. ಆದರೆ ನೀವೇ ಹೇಳ್ದಂಗೆ ಮೂಢನಂಬಿಕೆಗಳ ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ. ಮೂಢನಂಬಿಕೆಗಳನ್ನು ಬದಿಗೊತ್ತಿ ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕನ್ನು ಕಟ್ಟಿಕೊಂಡು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ವಿಜ್ಞಾನದ ಅರಿವನ್ನು ಕೊಡಲಿಕ್ಕೆ ಸರ್ವರಿಗೂ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ವೈಜ್ಞಾನಿಕ ಪರಿಷತ್ ಮುಂದಾಗಿದೆ. ಇದು 4ನೇ ವೈಜ್ಞಾನಿಕ ಸಮ್ಮೇಳನ ಐತಿಹಾಸಿಕವಾಗಿ ಬಾಗ್ಲೂರಲ್ಲಿ ನಡೀತಾ ಇದೆ. ಕನಿಷ್ಠ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾಳೆ ಬರ್ತಾ ಇದ್ದಾರೆ. ನಾಡ್ದು 25,000 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. HN ಪ್ರಶಸ್ತಿ 39 ಜನಕ್ಕೆ ಕೊಡು ಮಾಡ್ತಾ ಇದ್ದೀವಿ. ಚೈತನ್ಯಶ್ರೀ ಮಹಿಳೆಯರಿಗೆ 39 ಜನರಿಗೆ ಕೊಡು ಮಾಡ್ತಾ ಇದ್ದೀವಿ. 10-15 ರ್ಯಾಂಕ್ಗಳನ್ನು ಪಡೆದಿರುವ, ಗೋಲ್ಡ್ ಮೆಡಲ್ ಪಡೆದಿರುವ 4 ಜನ ವಿದ್ಯಾರ್ಥಿಗಳಿಗೆ ಬಹುಮುಖ ಪ್ರತಿಭೆ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ವಿಜ್ಞಾನದ ಮಾದರಿಗಳನ್ನು ಮಾಡಿಕೊಂಡು ವಿಜ್ಞಾನದ ಮಕ್ಕಳುಗಳು, ಶಾಲಾ ಕಾಲೇಜು ಮಕ್ಕಳು ಬರ್ತಾ ಇದ್ದಾರೆ. ವಿಜ್ಞಾನ ಸ್ಟಾಲ್ ಒಂದು ಕಡೆ ಇದೆ. ಅನೇಕ ಕಂಪನಿಗಳಿಂದ DRDO, ಪ್ಲಾನಿಟೋರಿಯಮ್ಮು, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಇಸ್ರೋ ಅವರೆಲ್ಲರೂ ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡಿಕೊಳ್ಳಿಕ್ಕೆ, ಅಗ್ನಿಶಾಮಕ ಅದನ್ನು ನೋಡಲಿಕ್ಕೆ ಮಕ್ಕಳಿಗಾಗಿ ವಿಜ್ಞಾನ ಅಲ್ಲಿದೆ. ಆಹಾರ ಮೇಳ ನಡೀತಾ ಇದೆ. ಸರ್ಕಾರ ವೈಜ್ಞಾನಿಕವಾಗಿ ಏನೆಲ್ಲ ಚಿಂತನೆ ಮಾಡ್ತಾ ಇದೆ ಅದು ಕೂಡ ಸ್ಟಾಲ್ ಇದೆ. ಮುಖ್ಯವಾಗಿ ಮಕ್ಕಳಲ್ಲಿ ವೈಜ್ಞಾನಿಕತೆಯನ್ನು ಬೆಳೆಸಲಿಕ್ಕೆ ಮತ್ತು ನಮ್ಮ ಸೈಬರ್ ಕ್ರೈಮ್ಗಳು, ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗೋಗಿವೆ ಮಕ್ಕಳು. ಅದರಿಂದ ಹೊರಗಡೆ ಬರಲಿಕ್ಕೆ ಈ ವಿಜ್ಞಾನ ಸಮ್ಮೇಳನ ಒಂದು ಹಾದಿಯಾಗಿದೆ. ಈಗ ಮುಖ್ಯವಾಗಿ ನಮ್ಮ ಪರಿಷತ್ ವತಿಯಿಂದ ದಾನಿಗಳಿಂದ 1.5 ಕೋಟಿ ಪ್ರಾಜೆಕ್ಟಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನೇಕ ದಾನಿಗಳು ಮುಖ್ಯವಾಗಿ ಈ ಸುತ್ತಮುತ್ತಲ ಗ್ರಾಮ ಪಂಚಾಯತಿ ಎಲ್ಲ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಸರ್ಕಾರ ಇನ್ನೂ ಬಿಡುಗಡೆ ಮಾಡಲಿಲ್ಲ, ಮಾಡುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದೇವೆ. ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಹೇಗೆ ಅನುದಾನ ಬಿಡುಗಡೆ ಮಾಡುತ್ತೆ, ಅದೇ ರೀತಿ ಪ್ರತಿ ವರ್ಷ ನಡೆಯುವ ವೈಜ್ಞಾನಿಕ ಸಮ್ಮೇಳನಕ್ಕೆ ಬಿಡುಗಡೆ ಮಾಡಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ಮನವಿ ಮಾಡಿಕೊಳ್ತೇವೆ. ಸರ್, ಮುಖ್ಯವಾಗಿ ಈ ಸಮ್ಮೇಳನದ 4 ಆಶಯಗಳಿದೆ, ಏನವು? ಸರ್, ಇಲ್ಲಿ ವಿಜ್ಞಾನ, ಸಂಸ್ಕೃತಿ, ಕಲೆ ಎಲ್ಲ ಸಮಾಗಮ ಆಗಬೇಕು ಅನ್ನೋದು ನಮ್ಮ ಒಂದು ಧ್ಯೇಯೋದ್ದೇಶ. ವಿಜ್ಞಾನದ ಜೊತೆ ಸಂಸ್ಕೃತಿನೇ ಇರಬೇಕು. ನಮ್ಮ ಭಾರತ ದೇಶ ಸಂಸ್ಕೃತಿ ಬಹಳ ಪ್ರಾಚೀನವಾದಂಥ ಸಂಸ್ಕೃತಿ. ಈ ಸಂಸ್ಕೃತಿನ ನಾವು ಎತ್ತಿಡಬೇಕಾದ್ದು ನಮ್ಮ ಧರ್ಮವೂ ಇದೆ ಅದರಲ್ಲಿ. ಸೊ ಹಾಗಾಗಿ ಒಂದೇ ವೇದಿಕೆಯಲ್ಲಿ ವಿಜ್ಞಾನ ಮತ್ತು ಸಂಸ್ಕೃತಿ ಎಲ್ಲವನ್ನೂ ನಾವು ಇಲ್ಲಿ ಅಳವಡಿಸಿದ್ದೇವೆ. ವಿಶೇಷವಾಗಿ ನೋಡಿ, ಶಾಲಾ ಕಾಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ವಿಜ್ಞಾನದ ಜೊತೆಗೆ ಸಾಂಸ್ಕೃತಿಕ ಮನೋರಂಜನೆಯೂ ಸಹ ನಾವು ಇಟ್ಟಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಪರಸಂಗನ ಗೆಡ್ಡೆ ತಿಮ್ಮ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ನಾಟಕವನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗೆ ಕೆಂಪೇಗೌಡರದ ಒಂದು ನಾಟಕವನ್ನು ಸಹ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಅಧ್ಯಕ್ಷ ಹೇಳಿದಾಗೆ DRDO ಇಂದ ಹಿಡಿದು ಇಂಡಿಯನ್ ಏರ್ಫೋರ್ಸ್ದು ಮಿನಿಮಮ್ ಒಂದು 8ರಿಂದ 9-10 ಕೋಟಿ ರೂಪಾಯಿನ ಒಂದು ಮಾಡೆಲ್ ಇರುತ್ತೆ. ಅದು ಅಂಥ ಒಂದು ವೀಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ವಿಶೇಷತೆ. ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ, ಅದಕ್ಕೆ ಪರ್ಮಿಷನ್ ಸಿಗೋದು ಕಷ್ಟ ರೀ. ಒಂದು ಇಂಡಿವಿಜುವಲ್ ಸ್ಕೂಲ್ ಹೋಗ್ಬಿಟ್ಟು ನಾವು ಒಂದು ಪರ್ಮಿಷನ್ ಕೇಳಿದ್ರೆ ಯಾರು ಕೊಡೋದಿಲ್ಲ. ಅದಕ್ಕೆ ಒಂದೇ ವೇದಿಕೆಯಲ್ಲಿ 10 ಮಾಡೆಲ್ಗಳು, 100 ಮಾಡೆಲ್ಗಳು ಬಂದು ನೋಡಿದಾಗ ಭಾಳ ಅದ್ಭುತವಾಗಿ ಮಕ್ಕಳು ವೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಮಕ್ಕಳಿಗೆ ಶ್ರೇಯಸ್ಸು ಮತ್ತು ಅವರ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೆ ಅದೊಂದು ವಿಶೇಷ ಅವಕಾಶ ಅಂತ ನಾನು ಬಯಸ್ತೇನೆ. ವಿಶೇಷವಾಗಿ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷಗಳನ್ನ ನನ್ನೊಂದು ಮನವಿ ಇದೆ. ಸರ್ಕಾರಿ ಶಾಲೆ ಮಕ್ಕಳನ್ನು ಇಲ್ಲಿಗೆ ಕರೆತಂದು ಅದನ್ನು ವೀಕ್ಷಣೆ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಅವರವರ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಸುತ್ತಮುತ್ತ ನಮ್ಮ ರಾಜ್ಯದ ಅನೇಕ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ವಿಜ್ಞಾನ ಆಸಕ್ತರನ್ನು ನಾನು ಹೃದಯಪೂರ್ವಕವಾಗಿ ಅವ್ರನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ಈಗ ಬೆಂಗಳೂರಲ್ಲಿ ಬಾಗ್ಲೂರು ಎಲ್ಲಿದೆ, ಇಲ್ಲಿ ಹೇಗೆ ಬರಬೇಕು ಜನ ಬೇರೆ ಬೇರೆ ಕಡೆಗಳಿಂದ? ಈಗ ಬೆಂಗಳೂರಿಗೆ ಬರ್ತಕ್ಕಂಥವ್ರು ಹೇಗೆಲ್ಲ ಬರಬೇಕು ಇಲ್ಲಿಗೆ? ಈ 4ನೇ ವೈಜ್ಞಾನಿಕ ಸಮ್ಮೇಳನ ಮಾಡಬೇಕಾದ್ರೆ
ಭಾಳ ಮೊದಲು 2ನೇ 3ನೇ ಸಮ್ಮೇಳನ ಮಾಡಿದಾಗ ಬೆಂಗಳೂರಲ್ಲೇ ಮಾಡಬೇಕು ಅಂತ, ಅದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಈ ಭಾಗದಲ್ಲಿ ಬಾಗ್ಲೂರು ಮತ್ತು ಈಗ ಹಳ್ಳಿ ಮತ್ತು ಸಿಟಿ ಎರಡೂ ಮಿಕ್ಸ್ ಆಗುವಂಥ ಜಾಗ. ಈ ಭಾಗದಲ್ಲಿ ವೈಚಾರಿಕತೆನ ಸ್ವಲ್ಪ ದೂರ ಇಡಬೇಕು. ನಮ್ಮ ಅಧ್ಯಕ್ಷರು ಹೇಳೋ ಥರ ನಾವು ಯಾರೂ ವೈಚಾರಿಕತೆ ಅಂತಂದರೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ನಮ್ಮೆಲ್ಲರ ನಡೆ ವಿಜ್ಞಾನದ ಕಡೆ ಅಂತ ಹೇಳ್ತಿದ್ವಿ. ಈಗ ಯಲಹಂಕದಿಂದ ಇಲ್ಲಿಗೆ ಹತ್ರ ಆಗ್ತದೆ, ಈ ಕಡೆ ಹೊಸಕೋಟೆಯಿಂದ ಬರಲಿಕ್ಕೂ ಅನುಕೂಲ ಆಗ್ತದೆ, ಈ ಕಡೆ ದೇವನಹಳ್ಳಿಯಿಂದ ಬರಲಿಕ್ಕೂ ಅನುಕೂಲ ಆಗ್ತದೆ. ಈ ಮಧ್ಯದಲ್ಲಿ ಇರೋದ್ರಿಂದ ಬಾಗ್ಲೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ವೈಜ್ಞಾನಿಕ ನೆಲೆಗಟ್ಟಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸುಮಾರು 20ರಿಂದ 30 ಸಾವಿರಕ್ಕೂ ಹೆಚ್ಚು ಜನ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಕಾರ್ಯಕ್ರಮ ಚೆನ್ನಾಗಾಗಲಿ, ಸರ್ಕಾರದ ಸಹಕಾರ ಸಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.